ಹೋಟೆಲ್ ರೆಸ್ಟೋರೆಂಟಲ್ಲಿ ಸಿಗುವಂಥ ನಾನ್ನ ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಕುಕ್ಕರಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ಪನ್ನೀರ್ ಕರಿ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ. ಈ ಮೈದಾ ಹಿಟ್ಟಿಗೆ ನಾವಿಲ್ಲಿ 1 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ನೆಕ್ಸ್ಟ್ ನಾವಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಾ ಇದ್ದೀವಿ. ಕೇಕ್ ಮಾಡೋದಕ್ಕೆ ಬಳಸ್ತೀವಲ್ಲ ಆ ಪೌಡರು. ನಂತರ 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ನಾವಿಲ್ಲಿ ಈಸ್ಟ್ನ ಬಳಸ್ತಾ ಇಲ್ಲ. ಯೂಶ್ವಲ್ ಆಗಿ ನಾನ್ನ ಮಾಡಬೇಕಾದ್ರೆ ಈಸ್ಟ್ನ ಬಳಸ್ತಾರೆ, ಮೊಸರನ್ನ ಹಾಕ್ತಾ ಇದ್ದೀವಿ. ಹಾಗಾಗಿ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಇಲ್ಲಿ ಬೆಚ್ಚಗಿರುವಂಥ ಬಿಸಿನೀರನ್ನು ಬಳಸ್ತಾ ಇದ್ದೀನಿ ನಾನು. ತುಂಬ ಬಿಸಿ ಇರಲ್ಲ, ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನು ಹಾಕಿ ಕಲಿಸ್ತಾ ಇದ್ದೀವಿ. ತುಂಬ ತೆಳುವಾಗಿ ಕಲಸಕ್ಕೆ ಹೋಗಬಾರ್ದು, ಮೀಡಿಯಮ್ ಆಗಿರಬೇಕು ಹಿಟ್ಟು. ನೋಡಿ, ಈಗ 1 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಎಣ್ಣೆ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹಿಡಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ನಾದಿದ ಮೇಲೆ ಒಂದು ಅರ್ಧ ಗಂಟೆ ಟೈಮು ನಾವು ಇದನ್ನು ಪಕ್ಕಕ್ಕೆ ಇಟ್ಕೋಬೇಕಾಗತ್ತೆ. ನೀವು ಎಷ್ಟು ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಮಾಡುವಂಥ. ನಾನು ಹಾಫ್ ಆನ್ ಅವರ್ ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಇನ್ನೊಂದು 5 ನಿಮಿಷ ನಾವು ನಾದ್ಕೋಬೇಕು. ನಾದ್ಕೊಂಡಾದಮೇಲೆ ಈಗ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ತೊಗೊಂಡು ನಾವು ದೊಡ್ಡ ಸೈಜ್ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಗಳನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಈಗ ಮಣೆಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕಾಗುತ್ತೆ. ನಾವಿಲ್ಲಿ ಲಟ್ಟಿಸ್ಕೋಬೇಕು ಅಥವಾ ಕೈಯಿಂದ ಅಗಲ ಮಾಡಿ ತಟ್ಕೋಬೇಕಾಗುತ್ತೆ. ನಿಮಗೆ ತಟ್ಟಕ್ಕೆ ಬರುತ್ತೆ ಅಂದರೆ ಆದಷ್ಟು ತೆಳುವಾಗಿ ಕೈಯಿಂದನೇ ತಟ್ಕೋಬೇಕು. ಇಲ್ಲ ಅಂದರೆ ನೀವು ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿ ನೀವು ಲಟ್ಟಿಸ್ಕೊಳ್ಳಿ. ನೋಡಿ, ನಾನಿಲ್ಲಿ ಕೈಯಿಂದನೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ತೆಳುವಾಗಿ ಮಾಡಿ, ಆದಷ್ಟು ಕೆಳಗೆ ಎಣ್ಣೆ ಹಾಕಬೇಕು. ಇಲ್ಲಾಂದರೆ ಅಂಟು ಬಿಡುತ್ತೆ ಮಣೆಗೆ, ಮತ್ತೆ ಇನ್ನೂ ಎದ್ದು ಬರೋದಿಲ್ಲ. ಈಗ ಸ್ವಲ್ಪ ಇಲ್ಲಿ ಕಪ್ಪು ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ಬೆಳ್ಳುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು, ಬಿಳಿ ಎಳೆಯನ್ನು ಸಹ ಹಾಕೋಬೋದು. ನೋಡಿ, ಈಗ ಇದನ್ನು ಈ ರೀತಿ 3 ನಾನ್ಗಳನ್ನು ಮಾಡಿಟ್ಟಿದ್ದೀನಿ. ಒಂದು ಟೀ ಸ್ಟ್ರೈನರ್ಗೆ ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀವಿ ಈ ರೀತಿ. ನಂತರ ಇದಕ್ಕೆ ನಾನ್ನ ಫಸ್ಟು ಈ ಸ್ಟ್ರೈನರ್ ಮೇಲೆ ಇಟ್ಕೊಂಡು ಹಿಂಭಾಗಕ್ಕೆ ನಾವು ನೀರನ್ನ ಹಚ್ಕೋಬೇಕು. ಈ ಕುಕ್ಕರ್ನ ನಾನು 10 ನಿಮಿಷ ಬಿಸಿ ಮಾಡಿ ತೊಗೊಂಡಿದ್ದೀನಿ. ಬಿಸಿಯಾಗಿರುವಂಥ ಕುಕ್ಕರ್ಗೆ ಈ ರೀತಿ ಅಂಟಿಸ್ತಾ ಇದ್ದೀವಿ. ಮೊದಲೇ ನೀವು 10 ನಿಮಿಷ ಕುಕ್ಕರ್ನ ಬಿಸಿ ಮಾಡಿ ಇಟ್ಕೊಂಡಿರಬೇಕು. ನಂತರ ಬಿಸಿ ಇರುವಂಥ ಕುಕ್ಕರ್ಗೆ ನಿಧಾನವಾಗಿ ಅಂಟಿಸ್ಬೇಕು. ಹುಷಾರಾಗಿ ಅಂಟಿಸಿ. ಬಿಸಿ ಇದೆ ಕುಕ್ಕರು. ಎಲ್ಲ ನಾನ್ಗಳನ್ನು ಇದೇ ರೀತಿ ನೀರನ್ನು ಹಾಕಿ ಅಂಟಿಸ್ಕೋಬೇಕಾಗತ್ತೆ. ಈಗ ಇದನ್ನು ಮೇಲೆ ಕೆಳಗೆ ಮಾಡ್ತಾ 2 ಕಡೆನೂ ಸುಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಉಲ್ಟಾ ಮಾಡಿ ಸ್ವಲ್ಪ ಹೊತ್ತು ಸೀದಾ ಇಡಿ. ಇದೇ ರೀತಿ ಇದನ್ನು 10 ರಿಂದ 15 ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ. ಉರಿನ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಆಗಾಗ ಜಾಸ್ತಿ ಮಾಡ್ತಾ ಕಡಿಮೆ ಮಾಡ್ತಾ ಎಲ್ಲ ಕಡೆನೂ ಚೆನ್ನಾಗಿ ಬೇಯೋ ರೀತಿ ಬೇಯಿಸ್ಕೋಬೇಕು. ನೋಡಿ, ಈಸಿಯಾಗಿ ಒಂದೇ ಸತಿ ನೀವು 3-4 ನಾನ್ಗಳನ್ನು ಮಾಡ್ಕೋಬೋದು. ಮೇಲೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಎಲ್ಲದನ್ನು ಮಾಡಿ ಇಟ್ಕೊಳ್ಳಿ. ನೋಡಿ, ನಾನೆಲ್ಲ ರೆಡಿಯಾಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಚಪಾತಿ ತೆಗಿತೀವಲ್ಲ ಅದರಿಂದ ಈ ರೀತಿ ಡಿಮೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಿಧಾನವಾಗಿ ಸ್ಕ್ರೇಪ್ ಮಾಡಿದ್ರೆ ಬರುತ್ತೆ. ಇಲ್ಲ ಚಾಕುವಿಂದ ಸಹ ನೀವು ಇದನ್ನು ಬಿಡಿಸ್ಕೋಬೋದು. ಇದೇ ರೀತಿ ನೀವು ಎಲ್ಲ ನಾನ್ಗಳನ್ನು ಮಾಡಿ ತಗೊಳ್ಳಿ. ನಾನು ಇದನ್ನು ಪನ್ನೀರ್ ಕರಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಮೇಲೆ ಸ್ವಲ್ಪ ಬಟರ್ನ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.